ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ನಿಮ್ಮುಂದೆ ದೊಡ್ಡ ಪಾಂಡಿತ್ಯದ ಮಾತು ಹೇಳಕ್ಕೆ ಬಂದಿಲ್ಲ. ಪುಸ್ತಕದ ಭಾಷೆ ಅಲ್ಲ, ನಮ್ಮ ಊರಿನ ಭಾಷೆಯಲ್ಲಿ ನಮ್ಮ ಮನಸ್ಸಿಗೆ ತಲುಪುವ ಮಾತನ್ನೇ ಹೇಳಕ್ಕೆ ಬಂದಿದ್ದೀನಿ. ಇವತ್ತು ಎಲ್ಲ ಕಡೆ ಒಂದ್ ಮಾತು ಕೇಳ್ತಾ ಇದೆ, ಬಸವಣ್ಣ ವಿಶ್ವಗುರು ಅಂತ. ಈ ಮಾತು ತಪ್ಪು ಅಂತಲೂ ನಾನು ಹೇಳಲ್ಲ, ಸರಿಯೇ ಅಂತಲೂ ಅಡ್ಡಿಪಡಿಸಿ ಹೇಳಲ್ಲ. ಆದ್ರೆ ಇದರ ಒಳಾರ್ಥ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಣ್ಣ ತಮ್ಮಂದಿರೇ, ಮೊದಲು ಒಂದು ಮಾತು ಸ್ಪಷ್ಟ. ಬಸವಣ್ಣ ಮಹಾನ್, ಇದರಲ್ಲಿ ಎರಡು ಮಾತಿಲ್ಲ. ಅವರು ಏನ್ ಮಾಡಿದ್ರು? ಜಾತಿ ಅಂತ ಹೇಳಿ ಮನುಷ್ಯನಿಗೆ ದೂರ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ರು. ನೀನು ಮೇಲ್ಜಾತಿ, ನಾನು ಕೆಳಜಾತಿ ಅಂತ ಹೇಳೋ ವ್ಯವಸ್ಥೆಗೆ ಬಸವಣ್ಣ ಬೀಗ ಹಾಕಿದ್ರು. ಕಾಯಕವೇ ಕೈಲಾಸ ಅಂತ ಹೇಳಿ ಕೆಲಸ ಮಾಡೋದು ಪಾಪ ಅಲ್ಲ, ಕೆಲಸ ಮಾಡದೆ ತಿನ್ನೋದೇ ಪಾಪ ಅಂತ ಕಲಿಸಿದ್ರು. ದಾಸೋಹ ಅಂತ ಹೇಳಿ ಇವತ್ತು ಹೊಟ್ಟೆ ತುಂಬಿದ್ರೆ ನಾಳೆ ಮತ್ತೊಬ್ಬನ ಹೊಟ್ಟೆ ತುಂಬಿಸು ಅಂತ ಬೋಧಿಸಿದ್ರು. ಇದು ಚಿಕ್ಕ ಕೆಲಸ ಅಲ್ಲ ಅಣ್ಣ ತಮ್ಮಂದಿರೇ. ಆದ್ರೆ ಬಸವಣ್ಣ ಯಾವತ್ತಾದ್ರೂ ನಾನೇ ಗುರು, ನನ್ನ ಮಾತೇ ಕೊನೆಯ ಮಾತು ಅಂತ ಹೇಳಿದ್ರಾ? ಇಲ್ಲ. ಅವರು ಹೇಳಿದ್ದೇನು? ಗುರು ಮನುಷ್ಯನಲ್ಲ, ಅನುಭವವೇ ಗುರು. ಅದಕ್ಕೆ ಅವರು ಅನುಭವ ಮಂಟಪ ಕಟ್ಟಿದ್ರು. ಅಲ್ಲಿ ಯಾರಿಗೆ ಬೇಕಾದ್ರೂ ಮಾತಾಡೋ ಹಕ್ಕಿತ್ತು. ರಾಜನೂ ಮಾತಾಡಿದ, ಕುಂಭಾರನೂ ಮಾತಾಡಿದ, ಹೆಣ್ಣೂ ಮಾತಾಡಿದ್ಲು. ಇದಕ್ಕಿಂತ ದೊಡ್ಡ ಗುರುಗುಡಿ ಬೇರೆ ಏನ್ ಬೇಕೋ? ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇನ್ನೊಂದು ಮಾತು ಕೇಳಿ. ಬಸವಣ್ಣ ಒಬ್ಬರೇ ಇದ್ದಿದ್ರೆ ಈ ಚಳವಳಿ ನಡೆಯುತ್ತಿತ್ತ? ಅಲ್ಲಮ ಪ್ರಭು ಇಲ್ದೆ ಈ ತತ್ವ ಇಷ್ಟು ಆಳ ಆಗ್ತಿತ್ತ? ಅಕ್ಕ ಮಹಾದೇವಿ ಇಲ್ದೆ ಹೆಣ್ಣು ಮಕ್ಕಳಿಗೆ ಇಷ್ಟು ಧೈರ್ಯ ಬಂದಿತ್ತ? ಚನ್ನಬಸವಣ್ಣ ಇಲ್ದೆ ಈ ಶರಣರ ಗುಂಪು ಒಂದಾಗಿ ನಿಂತಿತ್ತ? ಸತ್ಯ ಹೇಳಿ, ಇಲ್ಲ ತಾನೆ? ನಮ್ಮ ಸಮಾಜದಲ್ಲಿ ಎಷ್ಟು ದಾಸರು ಬಂದಿದ್ದಾರೆ, ಎಷ್ಟು ಯೋಗಿಗಳು ಬಂದಿದ್ದಾರೆ, ಎಷ್ಟು ಸನ್ಯಾಸಿಗಳು ಬಂದಿದ್ದಾರೆ. ಪ್ರತಿಯೊಬ್ಬರೂ ತಮ್ಮದೇ ರೀತಿ ಸಮಾಜ ತಿದ್ದಿದ್ದಾರೆ. ಹಾಗಿದ್ರ ಪ್ರಶ್ನೆ ಏನು? ಒಬ್ಬನನ್ನೇ ದೊಡ್ಡ ಗುರು ಅಂತ ಮಾಡಿ ಉಳಿದವರನ್ನ ಮರೆತರೆ ಅದು ಸರಿಯೇ? ಅಣ್ಣ ತಮ್ಮಂದಿರೇ, ವಿಶ್ವಗುರು ಅನ್ನೋದು ಒಂದು ಗೌರವದ ಮಾತು. ಆದ್ರೆ ಆ ಗೌರವ ಮೂರ್ತಿ ಮಾಡೋ ಮಟ್ಟಕ್ಕೆ ಹೋದ್ರೆ ಅದು ಅಪಾಯ. ಬಸವ ತತ್ವ ಮೂರ್ತಿ ಪೂಜೆಗೆ ವಿರೋಧ. ನಾವು ಬಸವಣ್ಣನ ಫೋಟೋಗೆ ಹೂ ಹಾಕಿದ್ರೆ ಸಾಲಲ್ಲ, ಅವರ ತತ್ವ ನಮ್ಮ ಬದುಕಲ್ಲಿ ಬರ್ಬೇಕು. ಜಾತಿ ನೋಡದೆ ಮಾತಾಡಿದ್ರೆ ಅದೇ ಬಸವ ತತ್ವ. ಕೆಲಸವನ್ನ ಇಷ್ಟಪಟ್ಟು ಮಾಡಿದ್ರೆ ಅದೇ ಕಾಯಕ. ಇನ್ನೊಬ್ಬನ ಹಸಿವನ್ನ ಅರ್ಥ ಮಾಡಿಕೊಂಡ್ರೆ ಅದೇ ದಾಸೋಹ. ನಾನ್ ಹೀಗ್ ಹೇಳ್ತೀನಿ ಅಂದ್ರೆ ಬಸವಣ್ಣನನ್ನು ಕಡಿಮೆ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಬಸವಣ್ಣ ದೊಡ್ಡವರು, ಆದ್ರೆ ಅವರು ಏಕೈಕರಲ್ಲ. ಅವರು ದೀಪ ಹಚ್ಚಿದ್ರು, ಆ ದೀಪದ ಬೆಳಕಲ್ಲಿ ಅನೇಕರ ದೀಪ ಹಚ್ಚಿಕೊಂಡ್ರು. ಆದ್ದರಿಂದ ನನ್ನ ಕೊನೆಯ ಮಾತು ಇದು: ಬಸವಣ್ಣನನ್ನ ವಿಶ್ವಗುರು ಅಂತ ಘೋಷಣೆ ಮಾಡೋದಿಕ್ಕಿಂತ ಬಸವ ತತ್ವವನ್ನೇ ವಿಶ್ವಗುರು ಮಾಡೋಣ. ಯಾಕಂದ್ರೆ ಗುರು ಒಬ್ಬ ಮನುಷ್ಯ ಅಲ್ಲ, ಗುರು ಒಂದು ಸರಿಯಾದ ಜೀವನದ ದಾರಿ. ನಾವು ಅದನ್ನ ಹಿಡಿದ್ರೆ ಅದೇ ಬಸವಣ್ಣನಿಗೆ ಕೊಡುವ ನಿಜವಾದ ಗೌರವ. ಜಯ ಜಯ ಮಾನವ ಧರ್ಮ. ನಮಸ್ಕಾರ.